ಕಾಡಿನ ಮಧ್ಯೆ ನಡೆಯುವ ಅಪರೂಪದ ದೇವರ ಹಬ್ಬ, ಶಾಶ್ವತ ದೇವಾಲಯವೇ ಇಲ್ಲದ ಕ್ಷೇತ್ರ, ವರ್ಷದಲ್ಲಿ ಕೇವಲ ಕೆಲವು ದಿನಗಳ ಕಾಲ ಮಾತ್ರ ನಡೆಯುವ ದೈವಿಕ ಮಹೋತ್ಸವ, ಲಕ್ಷಾಂತರ ಭಕ್ತರನ್ನು ತನ್ನತ್ತ ಸೆಳೆಯುವ ಈ ಪವಿತ್ರ ಕ್ಷೇತ್ರವೇ ಕೊಟ್ಟಿಯೂರು ಟೆಂಪಲ್. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಸಾವಿರಾರು ಭಕ್ತರು ಕೇರಳದ ಪ್ರಸಿದ್ಧ ಕೊಟ್ಟಿಯೂರು ಮಹಾಶಿವ ಟೆಂಪಲ್ ಕಡೆಗೆ ಹರಿದು ಬರುತ್ತಿದ್ದಾರೆ. ಕೊಟ್ಟಿಯೂರು ಕ್ಷೇತ್ರವು ಶತಮಾನಗಳ ಇತಿಹಾಸ ಹೊಂದಿರುವ ಪವಿತ್ರ ಶಿವಕ್ಷೇತ್ರವಾಗಿದೆ. ಪುರಾಣಗಳ ಪ್ರಕಾರ ಇದೇ ಸ್ಥಳದಲ್ಲಿ ದಕ್ಷಯಜ್ಞ ನಡೆದಿತ್ತು ಎನ್ನುವ ನಂಬಿಕೆ ಇದೆ. ಈ ಕಾರಣದಿಂದ ಈ ಕ್ಷೇತ್ರಕ್ಕೆ ಅಪಾರ ಧಾರ್ಮಿಕ ಮಹತ್ವವಿದೆ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಈ ದೇವಸ್ಥಾನ ಮತ್ತಷ್ಟು ಸುದ್ದಿಯಲ್ಲಿದೆ. ಕಾರಣ, ಕನ್ನಡದ ನಟ ದರ್ಶನ್ ಅವರು 2025ರಲ್ಲಿ ತಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಇಲ್ಲಿ ಭೇಟಿ ನೀಡಿದ್ದರು. ಅವರ ಭೇಟಿ ಬಳಿಕ ದೇವಸ್ಥಾನದ ಕುರಿತಾದ ಅನೇಕ ರೀಲ್ಸ್, ವಿಡಿಯೋಗಳು ಮತ್ತು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದವು. ಕೊಟ್ಟಿಯೂರಿಗೆ ಭೇಟಿ ನೀಡಿದರೆ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಸುಖ ಸಮೃದ್ಧಿ ಮತ್ತು ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ. ಅದರ ಕಾರಣದಿಂದಲೇ ಕೇರಳ, ಕರ್ನಾಟಕ, ತಮಿಳುನಾಡು ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ದಕ್ಷಿಣ ಭಾರತದ ಅತ್ಯಂತ ವಿಶಿಷ್ಟವಾದ ಧಾರ್ಮಿಕ ಆಚರಣೆಗಳಲ್ಲಿ ಒಂದಾದ ಕೊಟ್ಟಿಯೂರು ವೈಶಾಖ ಮಹೋತ್ಸವದ ಬಗ್ಗೆ ತಿಳಿದುಕೊಳ್ಳೋಣ. ಕೊಟ್ಟಿಯೂರು ಮಹೋತ್ಸವದ ಅತ್ಯಂತ ಆಕರ್ಷಕ ದೃಶ್ಯಗಳಲ್ಲಿ ಒಂದು ಆನೆಗಳ ಭವ್ಯ ಮೆರವಣಿಗೆ. ಅಲಂಕೃತ ಆನೆಗಳ ಮೇಲೆ ಶಿವ ಮತ್ತು ಪಾರ್ವತಿ ದೇವರ ಪ್ರತೀಕಗಳನ್ನು ಇರಿಸಿ ಮೆರವಣಿಗೆ ನಡೆಸಲಾಗುತ್ತದೆ. ಬೆಳಿಗ್ಗೆ ನಡೆಯುವ ಸುತ್ತುಗಳು ಮತ್ತು ರಾತ್ರಿ ನಡೆಯುವ ಭವ್ಯ ಪ್ರದಕ್ಷಿಣೆಗಳು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತವೆ. ಸಾಂಪ್ರದಾಯಿಕ ವಾದ್ಯಗಳಾದ ಚೆಂಡೆ, ಪಂಚವಾದ್ಯ ಮತ್ತು ಭಕ್ತರ ಜಯಘೋಷಗಳು ಇಡೀ ವಾತಾವರಣವನ್ನು ದೈವಿಕ ಅನುಭವವನ್ನಾಗಿ ಮಾಡುತ್ತವೆ. ಕೊಟ್ಟಿಯೂರು ಕ್ಷೇತ್ರವು ಕೇರಳದ ಕಣ್ಣೂರು ಜಿಲ್ಲೆಯ ದಟ್ಟ ಅರಣ್ಯದ ಮಧ್ಯದಲ್ಲಿದೆ. ಪುರಾಣಗಳ ಪ್ರಕಾರ ಇಲ್ಲಿ ಭಗವಾನ್ ಶಿವನು ದಕ್ಷ ಯಜ್ಞದ ನಂತರ ತಾಂಡವವಾಡಿ ಶಾಂತಗೊಂಡನೆಂದು ನಂಬಲಾಗಿದೆ. ಈ ಕ್ಷೇತ್ರದ ವಿಶೇಷತೆ ಎಂದರೆ ಇಲ್ಲಿ ಶಾಶ್ವತ ಗರ್ಭಗುಡಿ ಅಥವಾ ದೇವರ ವಿಗ್ರಹವಿಲ್ಲ. ಪ್ರಕೃತಿಯೇ ಇಲ್ಲಿ ದೇವಾಲಯವಾಗಿದೆ. ನದಿ, ಕಾಡು ಮತ್ತು ಪವಿತ್ರ ಸ್ಥಳಗಳ ನಡುವೆ ನಡೆಯುವ ಪೂಜೆಗಳು ಈ ಕ್ಷೇತ್ರವನ್ನು ಭಾರತದ ಅತ್ಯಂತ ವಿಶಿಷ್ಟ ಯಾತ್ರಾ ಕೇಂದ್ರವನ್ನಾಗಿಸಿವೆ. ಪ್ರತಿ ವರ್ಷ ಮೇ ಮತ್ತು ಜೂನ್ ತಿಂಗಳ ನಡುವೆ ನಡೆಯುವ ವೈಶಾಖ ಮಹೋತ್ಸವವು ಸುಮಾರು 28 ದಿನಗಳ ಕಾಲ ನಡೆಯುತ್ತದೆ. ಈ ಅವಧಿಯಲ್ಲಿ ಮಾತ್ರ ಅಕ್ಕರೆ ಕೊಟ್ಟಿಯೂರಿನಲ್ಲಿ ತಾತ್ಕಾಲಿಕ ದೇವಾಲಯ ನಿರ್ಮಿಸಲಾಗುತ್ತದೆ. ಸಾವಿರಾರು ಅರ್ಚಕರು, ಸೇವಕರು ಮತ್ತು ಲಕ್ಷಾಂತರ ಭಕ್ತರು ಈ ಮಹೋತ್ಸವದಲ್ಲಿ ಭಾಗವಹಿಸುತ್ತಾರೆ. ನದಿಯನ್ನು ದಾಟಿ ಭಕ್ತರು ದೇವರ ದರ್ಶನ ಪಡೆಯುವುದು ಈ ಯಾತ್ರೆಯ ಮತ್ತೊಂದು ವಿಶೇಷ ಆಕರ್ಷಣೆ. ಪ್ರಕೃತಿ, ಪುರಾಣ ಮತ್ತು ಭಕ್ತಿಯ ಸಂಗಮವೇ ಕೊಟ್ಟಿಯೂರು ವೈಶಾಖ ಮಹೋತ್ಸವ. ದೇವಾಲಯಕ್ಕಿಂತ ಪ್ರಕೃತಿಯನ್ನೇ ದೇವರ ರೂಪವಾಗಿ ಆರಾಧಿಸುವ ಈ ಅಪರೂಪದ ಸಂಪ್ರದಾಯವನ್ನು ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇನ್ನಷ್ಟು ಇತಿಹಾಸ ಮತ್ತು ಪ್ರವಾಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.